ಪಂಚರಾಷ್ಟ್ರಗಳ ಪ್ರವಾಸದಲ್ಲಿದ್ದ ಮೋದಿ ಅವರ ಪ್ರವಾಸ ಯಶಸ್ವಿಯಾಗಿದೆ. ಇಟಲಿ ಈ ಪ್ರವಾಸ ಜೊತೆಗೆ ಅಲ್ಲಿ ಸಹಿ ಮಾಡಿದದ್ದು ಎಲ್ಲ ವಿಚಾರಗಳು ಭಾರಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಪಂಚರಾಷ್ಟ್ರಗಳ ಪ್ರವಾಸದ ಪ್ರಮುಖಾಂಶಗಳ ವರದಿ ನಿಮ್ಮ ಮುಂದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಎಲ್ಪಿಜಿ ಅಭಾವ, ಕುಸಿಯುತ್ತಿರುವ ರೂಪಾಯಿ ಮೌಲ್ಯದಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಪ್ರಧಾನಿ ಮೋದಿ ಪಂಚರಾಷ್ಟ್ರಗಳ ಪ್ರವಾಸ ಮಾಡಿದ್ದು ಮೋದಿಯವರ ಮಹತ್ವಾಕಾಂಕ್ಷೆಯ ವಿದೇಶಿ ಪ್ರವಾಸ ಫಲಪ್ರದವಾದಂತೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಮೋದಿಯವರ ಇಟಲಿ ಭೇಟಿ ಸೋಷಿಯಲ್ ಮೀಡಿಯಾದಲ್ಲೂ ಹಲ್ಚಲ್ ಎಬ್ಬಿಸಿದೆ. ಫಲಪ್ರದವಾಯಿತಾ ಮೋದಿ ಪಂಚರಾಷ್ಟ್ರಗಳ ಪ್ರವಾಸ? ಇಟಲಿ ಜೊತೆ ಭಾರತ 20 ಬಿಲಿಯನ್ ಯೂರೋ ಒಪ್ಪಂದ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ ಕೊನೆಯ ಘಟ್ಟದಲ್ಲಿ ಇಟಲಿಗೆ ಭೇಟಿ ನೀಡಿದ್ರು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮೋದಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದು ರೋಮ್ ನಗರದಲ್ಲಿ ಸುತ್ತಾಡಿಸಿದ್ರು. ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಪುರಾತನ ನಗರದ ವೈಭವವನ್ನ ಕಣ್ತುಂಬಿಕೊಂಡ್ರು. ಐತಿಹಾಸಿಕ ಕೊಲೋಸಿಯಂಗೆ ಮೋದಿ ಹಾಗೂ ಮೆಲೋನಿ ಭೇಟಿ ನೀಡಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ. ಮೋದಿ ಮೆಲೋನಿ ಮೆಲೋಡಿ ಮೂಮೆಂಟ್. ಇಟಲಿ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ತಮ್ಮ ವಿಶೇಷ ಗಿಫ್ಟ್ನಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಮೋದಿ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ನೀಡಿದ್ರು. Prime Minister Modi brought us a gift, a very good top. ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ನೀಡಿದ ಮೋದಿ ನಡೆಯನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ದೇಶದಲ್ಲಿ ಅರ್ಥವ್ಯವಸ್ಥೆ ಹಳ್ಳ ಹಿಡಿದಿದೆ, ಆದ್ರೆ ಮೋದಿ ಚಾಕ್ಲೇಟ್ ಹಂಚಿ ರೀಲ್ಸ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. पिछले 3 महीने में जो आपकी प्रोटेक्शन करनी थी, जो दीवार आर्थिक दीवार खड़ी करनी थी आपके लिए, वो उन्होंने नहीं की. उल्टा वो जाकर मेलोनी जी के साथ टॉपी खा रहे हैं और वीडियो बना रहे हैं जैसे मजाक चल रहा है. ಭಾರತ ಇಟಲಿ ನಡುವೆ ದ್ವಿಪಕ್ಷೀಯ ಒಪ್ಪಂದ. ರೋಮ್ ನಗರದಲ್ಲಿ ಭಾರತ ಮತ್ತು ಇಟಲಿಯ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದ್ದು ಎಐ, ರಕ್ಷಣಾ ವಲಯ, ಗ್ರೀನ್ ಎನರ್ಜಿ ಸೇರಿದಂತೆ ಹಲವು ವಲಯಗಳಲ್ಲಿ ಒಡಂಬಡಿಕೆ ನಡೆದಿದೆ. फ्रेंड, पिछले लगभग 3.5 वर्षों में मुझे कई बार प्राइम मिनिस्टर मेलोनी से मिलने का अवसर मिला है. यह भारत और इटली के बीच करीबी सहयोग और सामंजस्य को दर्शाता है. मुझे खुशी है कि हम अपने संबंधों को अपग्रेड करते हुए स्पेशल स्ट्रेटेजिक पार्टनरशिप की घोषणा कर रहे हैं. भारत इटली जॉइंट स्ट्रेटेजिक एक्शन प्लान 2025 to 2029 हमारी साझेदारी को एक प्रैक्टिकल और फ्यूचरिस्टिक ढांचा प्रदान करता है. ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆಯ ಬಳಿಕ ಇದೀಗ ಪ್ರಧಾನಿ ಮೋದಿ ಅವರ ಇಟಲಿ ಭೇಟಿಯು ಫಲಪ್ರದವಾಗಿದೆ. ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದ್ದು ಡಾಲರ್ ವಿರುದ್ಧ ಕುಸಿಯುತ್ತಿರುವ ರೂಪಾಯಿ ಮೌಲ್ಯವನ್ನ ಮೇಲೆತ್ತಲು ಮೋದಿ ಯುರೋಪ್ ಒಕ್ಕೂಟಗಳ ಸ್ನೇಹ ಬಯಸಿದ್ದು ಯುರೋದ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಂಚರಾಷ್ಟ್ರಗಳ ಪ್ರವಾಸದಲ್ಲಿದ್ದ ಮೋದಿ ಅವರ ಪ್ರವಾಸ ಯಶಸ್ವಿಯಾಗಿದೆ. ಇಟಲಿ ಈ ಪ್ರವಾಸ ಜೊತೆಗೆ ಅಲ್ಲಿ ಸಹಿ ಮಾಡಿದದ್ದು ಎಲ್ಲ ವಿಚಾರಗಳು ಭಾರಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಪಂಚರಾಷ್ಟ್ರಗಳ ಪ್ರವಾಸದ ಪ್ರಮುಖಾಂಶಗಳ ವರದಿ ನಿಮ್ಮ ಮುಂದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಎಲ್ಪಿಜಿ ಅಭಾವ, ಕುಸಿಯುತ್ತಿರುವ ರೂಪಾಯಿ ಮೌಲ್ಯದಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಪ್ರಧಾನಿ ಮೋದಿ ಪಂಚರಾಷ್ಟ್ರಗಳ ಪ್ರವಾಸ ಮಾಡಿದ್ದು ಮೋದಿಯವರ ಮಹತ್ವಾಕಾಂಕ್ಷೆಯ ವಿದೇಶಿ ಪ್ರವಾಸ ಫಲಪ್ರದವಾದಂತೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಮೋದಿಯವರ ಇಟಲಿ ಭೇಟಿ ಸೋಷಿಯಲ್ ಮೀಡಿಯಾದಲ್ಲೂ ಹಲ್ಚಲ್ ಎಬ್ಬಿಸಿದೆ. ಫಲಪ್ರದವಾಯಿತಾ ಮೋದಿ ಪಂಚರಾಷ್ಟ್ರಗಳ ಪ್ರವಾಸ? ಇಟಲಿ ಜೊತೆ ಭಾರತ 20 ಬಿಲಿಯನ್ ಯೂರೋ ಒಪ್ಪಂದ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ ಕೊನೆಯ ಘಟ್ಟದಲ್ಲಿ ಇಟಲಿಗೆ ಭೇಟಿ ನೀಡಿದ್ರು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮೋದಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದು ರೋಮ್ ನಗರದಲ್ಲಿ ಸುತ್ತಾಡಿಸಿದ್ರು.
ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಪುರಾತನ ನಗರದ ವೈಭವವನ್ನ ಕಣ್ತುಂಬಿಕೊಂಡ್ರು. ಐತಿಹಾಸಿಕ ಕೊಲೋಸಿಯಂಗೆ ಮೋದಿ ಹಾಗೂ ಮೆಲೋನಿ ಭೇಟಿ ನೀಡಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ. ಮೋದಿ ಮೆಲೋನಿ ಮೆಲೋಡಿ ಮೂಮೆಂಟ್. ಇಟಲಿ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ತಮ್ಮ ವಿಶೇಷ ಗಿಫ್ಟ್ನಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಮೋದಿ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ನೀಡಿದ್ರು. Prime Minister Modi brought us a gift, a very, very good top. ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ನೀಡಿದ ಮೋದಿ ನಡೆಯನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ದೇಶದಲ್ಲಿ ಅರ್ಥವ್ಯವಸ್ಥೆ ಹಳ್ಳ ಹಿಡಿದಿದೆ, ಆದ್ರೆ ಮೋದಿ ಚಾಕ್ಲೇಟ್ ಹಂಚಿ ರೀಲ್ಸ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. पिछले 3 महीने में जो आपकी प्रोटेक्शन करनी थी, जो दीवार आर्थिक दीवार खड़ी करनी थी आपके लिए, वो उन्होंने नहीं की. उल्टा वो जाकर मेलोनी जी के साथ टॉफी खा रहे हैं और वीडियो बना रहे हैं जैसे मजाक चल रहा है. ಭಾರತ ಇಟಲಿ ನಡುವೆ ದ್ವಿಪಕ್ಷೀಯ ಒಪ್ಪಂದ. ರೋಮ್ ನಗರದಲ್ಲಿ ಭಾರತ ಮತ್ತು ಇಟಲಿಯ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದ್ದು ಎಐ, ರಕ್ಷಣಾ ವಲಯ, ಗ್ರೀನ್ ಎನರ್ಜಿ ಸೇರಿದಂತೆ ಹಲವು ವಲಯಗಳಲ್ಲಿ ಒಡಂಬಡಿಕೆ ನಡೆದಿದೆ. फ्रेंड, पिछले लगभग 3.5 वर्षों में मुझे कई बार प्राइम मिनिस्टर मेलोनी से मिलने का अवसर मिला है. यह भारत और इटली के बीच करीबी सहयोग और सामंजस्य को दर्शाता है. मुझे खुशी है कि हम अपने संबंधों को अपग्रेड करते हुए स्पेशल स्ट्रेटेजिक पार्टनरशिप की घोषणा कर रहे हैं. भारत इटली जॉइंट स्ट्रेटेजिक एक्शन प्लान 2025 to 2029 हमारी साझेदारी को एक प्रैक्टिकल और फ्यूचरिस्टिक ढांचा प्रदान करता है. ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆಯ ಬಳಿಕ ಇದೀಗ ಪ್ರಧಾನಿ ಮೋದಿ ಅವರ ಇಟಲಿ ಭೇಟಿಯು ಫಲಪ್ರದವಾಗಿದೆ. ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದ್ದು, ಡಾಲರ್ ವಿರುದ್ಧ ಕುಸಿಯುತ್ತಿರುವ ರೂಪಾಯಿ ಮೌಲ್ಯವನ್ನ ಮೇಲೆತ್ತಲು ಮೋದಿ ಯುರೋಪ್ ಒಕ್ಕೂಟಗಳ ಸ್ನೇಹ ಬಯಸಿದ್ದು, ಯುರೋದ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಂಚರಾಷ್ಟ್ರಗಳ ಪ್ರವಾಸದಲ್ಲಿದ್ದ ಮೋದಿ ಅವರ ಪ್ರವಾಸ ಯಶಸ್ವಿಯಾಗಿದೆ. ಇಟಲಿ ಈ ಪ್ರವಾಸ ಜೊತೆಗೆ ಅಲ್ಲಿ ಸಹಿ ಮಾಡಿದದ್ದು ಎಲ್ಲ ವಿಚಾರಗಳು ಭಾರಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಪಂಚರಾಷ್ಟ್ರಗಳ ಪ್ರವಾಸದ ಪ್ರಮುಖಾಂಶಗಳ ವರದಿ ನಿಮ್ಮ ಮುಂದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ, ಎಲ್ಪಿಜಿ ಅಭಾವ, ಕುಸಿಯುತ್ತಿರುವ ರೂಪಾಯಿ ಮೌಲ್ಯದಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಪ್ರಧಾನಿ ಮೋದಿ ಪಂಚರಾಷ್ಟ್ರಗಳ ಪ್ರವಾಸ ಮಾಡಿದ್ದು ಮೋದಿಯವರ ಮಹತ್ವಾಕಾಂಕ್ಷೆಯ ವಿದೇಶಿ ಪ್ರವಾಸ ಫಲಪ್ರದವಾದಂತೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಮೋದಿಯವರ ಇಟಲಿ ಭೇಟಿ ಸೋಷಿಯಲ್ ಮೀಡಿಯಾದಲ್ಲೂ ಹಲ್ಚಲ್ ಎಬ್ಬಿಸಿದೆ. ಫಲಪ್ರದವಾಯಿತಾ ಮೋದಿ ಪಂಚರಾಷ್ಟ್ರಗಳ ಪ್ರವಾಸ? ಇಟಲಿ ಜೊತೆ ಭಾರತ 20 ಬಿಲಿಯನ್ ಯುರೋ ಒಪ್ಪಂದ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ ಕೊನೆಯ ಘಟ್ಟದಲ್ಲಿ ಇಟಲಿಗೆ ಭೇಟಿ ನೀಡಿದ್ರು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮೋದಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದು ರೋಮ್ ನಗರದಲ್ಲಿ ಸುತ್ತಾಡಿಸಿದ್ರು. ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಪುರಾತನ ನಗರದ ವೈಭವವನ್ನ ಕಣ್ತುಂಬಿಕೊಂಡ್ರು. ಐತಿಹಾಸಿಕ ಕೊಲೋಸಿಯಂಗೆ ಮೋದಿ ಹಾಗೂ ಮೆಲೋನಿ ಭೇಟಿ ನೀಡಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ. ಮೋದಿ ಮೆಲೋನಿ ಮೆಲೋಡಿ ಮೂಮೆಂಟ್. ಇಟಲಿ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ತಮ್ಮ ವಿಶೇಷ ಗಿಫ್ಟ್ನಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಮೋದಿ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ನೀಡಿದ್ರು. Prime Minister Modi brought us a gift, a very, very good top. ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ನೀಡಿದ ಮೋದಿ ನಡೆಯನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ದೇಶದಲ್ಲಿ ಅರ್ಥವ್ಯವಸ್ಥೆ ಹಳ್ಳ ಹಿಡಿದಿದೆ, ಆದ್ರೆ ಮೋದಿ ಚಾಕ್ಲೇಟ್ ಹಂಚಿ ರೀಲ್ಸ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. पिछले 3 महीने में जो आपकी प्रोटेक्शन करनी थी, जो दीवार आर्थिक दीवार खड़ी करनी थी आपके लिए, वो उन्होंने नहीं की. उल्टा वो जाकर मेलोनी जी के साथ टॉफी खा रहे हैं और वीडियो बना रहे हैं जैसे मजाक चल रहा है. ಭಾರತ ಇಟಲಿ ನಡುವೆ ದ್ವಿಪಕ್ಷೀಯ ಒಪ್ಪಂದ.
ರೋಮ್ ನಗರದಲ್ಲಿ ಭಾರತ ಮತ್ತು ಇಟಲಿಯ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದ್ದು ಎಐ, ರಕ್ಷಣಾ ವಲಯ, ಗ್ರೀನ್ ಎನರ್ಜಿ ಸೇರಿದಂತೆ ಹಲವು ವಲಯಗಳಲ್ಲಿ ಒಡಂಬಡಿಕೆ ನಡೆದಿದೆ. फ्रेंड, पिछले लगभग 3.5 वर्षों में मुझे कई बार प्राइम मिनिस्टर मेलोनी से मिलने का अवसर मिला है. यह भारत और इटली के बीच करीबी सहयोग और सामंजस्य को दर्शाता है. मुझे खुशी है कि हम अपने संबंधों को अपग्रेड करते हुए स्पेशल स्ट्रेटेजिक पार्टनरशिप की घोषणा कर रहे हैं. भारत इटली जॉइंट स्ट्रेटेजिक एक्शन प्लान 2025 to 2029 हमारी साझेदारी को एक प्रैक्टिकल और फ्यूचरिस्टिक ढांचा प्रदान करता है. ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆಯ ಬಳಿಕ ಇದೀಗ ಪ್ರಧಾನಿ ಮೋದಿ ಅವರ ಇಟಲಿ ಭೇಟಿಯು ಫಲಪ್ರದವಾಗಿದೆ. ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದ್ದು, ಡಾಲರ್ ವಿರುದ್ಧ ಕುಸಿಯುತ್ತಿರುವ ರೂಪಾಯಿ ಮೌಲ್ಯವನ್ನ ಮೇಲೆತ್ತಲು ಮೋದಿ ಯುರೋಪ್ ಒಕ್ಕೂಟಗಳ ಸ್ನೇಹ ಬಯಸಿದ್ದು, ಯುರೋದ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.